ಇವತ್ತು ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಿಂದ ನನ್ನ 2025 ನನ್ನ ಜಯಂತಿಲಾದ ಮಾಡಿದ ಮೇಲೆ ಈ ಗ್ರಾಮಗಳಲ್ಲಿ ಏನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ 184 ಸೊಸೈಟಿಗಳಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದರಿಂದ ಸುಮಾರು ಕೇವಲ 10 ತಿಂಗಳ ಆಡಳಿತದಲ್ಲಿ 14.25 ಕೋಟಿ ಲಾಸ್ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು 60 ಕೋಟಿ ಲಾಭಕ್ಕೆ ತಂದು ಮಡಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಚಾರ. ಇದು ಮೊದಲನೇ ಮೀಟಿಂಗ್ನಲ್ಲೇ ನಮಗೆ 14 ಕೋಟಿ ಲಾಸಲ್ಲಿದೆ. ಆ ಲಾಸು ತುಂಬುವವರೆಗೂ ಕೂಡ ರೈತರ ಹಣದಲ್ಲಿ 2 ರೂಪಾಯಿ ಕಟಾವು ಮಾಡಬೇಕು ಅಂತಕ್ಕಂಥ ಪುರಾವೆ ಬಂತು. ಪ್ರಸ್ತಾವನೆಯನ್ನು ನಾವು ಸಾರಾಸಕ್ತಾಗಿ ತಿರಸ್ಕರಿಸಿ ಯಾವುದೇ ಕಾರಣಕ್ಕೂ ರೈತರಿಗೆ ಹಣ ಕಟ್ ಮಾಡೋದು ಬೇಡ ಅಂತಕ್ಕಂಥ ದೃಢ ನಿರ್ಧಾರ ಮಾಡಿ, ತದನಂತರದಲ್ಲಿ 500 ರೂಪಾಯಿ ಫೀಡಿಗೆ ಜಾಸ್ತಿ ಮಾಡಬೇಕು ಅಂದರು. 1 ವರ್ಷ ಆಗಿದೆ ಹತ್ತತ್ರ. ಫೀಡ್ ಯಾವುದೇ ಕಾರಣಕ್ಕೆ ಜಾಸ್ತಿ ಮಾಡಲ್ಲ, ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ಕೂಡ ತಿರಸ್ಕರಿಸಿ 60 ಕೋಟಿ ಲಾಭವನ್ನು ದುಡಿದು ರೈತರ ಹಣದಲ್ಲಿ ಹಾಲು ಅವರ ಶ್ರಮದಲ್ಲಿ ಬರ್ತಕ್ಕಂಥ ಹಣದಲ್ಲಿ ಒಂದು 60 ಕೋಟಿ ರೂಪಾಯಿ ಲಾಭಗಳನ್ನು ಮಾಡಿ ಆ ಹಣವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಈ ಒಂದು ಮರ ಬೆಳಿಬೇಕಾದ್ರೆ ಬೇರು ಭಾಳ ಮುಖ್ಯ. ಮಣ್ಣೊಳಗಿರ್ತದೆ, ಗೊತ್ತಾಗಲ್ಲ. ಈ ರೈತ ಅಷ್ಟೇ ಇವತ್ತು ದಿವಸ ಎಲ್ಲೋ ಅಲ್ಲಿ ತೋರಿಸ್ಕೊಂಡವ್ರೆ ಬೇರೆ, ರೈತ ಕಾಣೋದೇ ಇಲ್ಲ ಯಾರ ಕಣ್ಣಿಗೂ. ಅವನು ಮಾತೆತ್ತಿರ ರೈತ ಅಂತಾರೆ, ರೈತ ಕಣ್ಣಿಗೆ ಕಾಣಲ್ಲ. ಯಾಕೆ ಹೇಳೋ? ಬೇರೊಳಗೆ ಮಣ್ಣೊಳಗೆ ಮುಚ್ಕೊಂಡಿರ್ತಾನೆ. ಅಲ್ಲಿ ಕಾಯಿ ಫಳ ಅಂತ ಬಿಡ್ತದೆ, ಎಲೆ ಲಳದಳ ಅಂತ ಬಿಡ್ತದೆ, ಹೂವು ಬಿಡ್ತದೆ. ಅದನ್ನು ನೋಡ್ತಾರೆ ವಿನ ಬೇರು. ಅದಕ್ಕೋಸ್ಕರ ನಾನು ಫಸ್ಟ್ ರೈತರಿಗೆ ಕೊಡಬೇಕು. ಅವರು ನಮ್ಮ ಎಂಪ್ಲಾಯೀಸ್ ಎಲ್ಲ ನಮಗೆ DA ಕೊಟ್ಟಿಲ್ಲ, ಅಲ್ಲೇ 6 ವರ್ಷ ಆಗಿದೆ ಅಂತ. 6 ವರ್ಷದಿಂದ ಏನು ಮಾಡ್ತಿದ್ರು? ಈ ಲಾಭ ಬರ್ತಿದ್ದಂಗೆ ಅವರು ಸ್ಟಾರ್ಟ್ ಮಾಡಿಬಿಟ್ರು. ಹಂಗೆಲ್ಲ ಆಗಲ್ಲ, ರೈತರಿಗೆ ಕೊಡಬೇಕು ಅಂಥೇಳಿ ರೈತರಿಗೆ 1 ತಿಂಗಳು 2 ತಿಂಗಳು ಪ್ರಶ್ನೆ ಬೇಡ. 1 ವರ್ಷ ಪೂರ್ತಿ, 1 ವರ್ಷ ಪೂರ್ತಿನಲ್ಲಿ ಎಷ್ಟು ಹಾಲು ಹಾಕಿದ್ದೀರಾ ನೀವು? 100 ಲೀಟ್ರ್ ಹಾಕಿರ್ಬೋದು 100 ರೂಪಾಯಿ, 1000 ಲೀಟ್ರ್ ಹಾಕಿರ್ಬೋದು 1000 ರೂಪಾಯಿ, 1,00,000 ಲೀಟ್ರ್ ಹಾಕಿರ್ಬೋದು 1,00,000 ರೂಪಾಯಿ. ಈ ಥರ ಹಣವನ್ನು ಬಿಡುಗಡೆ ಮಾಡಿದೆವು. ನಾನು ಬಂದ ನಂತರದಲ್ಲಿ ಸುಮಾರು ಏನು ಮರಣ ಹೊಂದಿದಂಥವರು, ರಿಟೈರ್ಡ್ ಅಂಥವ್ರಿಗೆ 84 ಲಕ್ಷ ರೂಪಾಯಿಗಳನ್ನು ಕೊಡಿಸಿದ್ದೀನಿ. ನಿನ್ನೆ ಕೂಡ ಒಂದು ಮರಣ ಪರಿಹಾರ. ಆಮೇಲೆ ಈ ಕಲ್ಗಟ್ಟ ವೆಂಕಟೇಶ್ ಅಂತ ಒಬ್ಬರು ಮರಣ ಹೊಂದಿದ್ರು, ಅವ್ರದ್ದನ್ನು ಪರಿಹಾರ ಕೊಡಿಸಿರಲಿಲ್ಲ. ನಮ್ಮ ಮುದ್ದಿನಹಳ್ಳಿ ಗಂಗಾಧರ್ ಅಂತ ಇದ್ದರು, ಅವ್ರು ಸೆಕ್ರೆಟರಿ, ಅವ್ರ ಪರಿಹಾರ ಕೊಡಲಿಲ್ಲ. ಇನ್ನೂ ಅನೇಕ ಜನಗಳದ್ದು ಯಾವುದು ಗೊಲ್ಲಹಳ್ಳಿ ಅಂತ ಇವೆಲ್ಲ ಹೋಯ್ದು. ನಾನು ಪ್ರಸ್ತಾವನೆಯನ್ನು ನನಗೆ ಕೊಟ್ಟರು. ನಾನು ಅದನ್ನು ತಗೊಂಡೋಗಿ ಅಲ್ಲಿ ಮುಂದಿಟ್ಟಾಗ ಇದು ಹಣಕಾಸು ವರ್ಷದಲ್ಲೇ ಕೊಡಬೇಕಾಯಿತು, ಕೊಡೋಕ್ಕಾಗಲ್ಲ ಅಂದರು. ಹಣಕಾಸು ವರ್ಷದಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಏನರ್ಥ? ಹಣಕಾಸು ಏನು ಉಡೋಗ್ಬಿಟ್ಟದ? ವರ್ಷ ಕೊಡಿವ್ರ, ಯಾಕೆ ಕೊಟ್ಟಿಲ್ಲ ಅಂತಗ ಪ್ರಸ್ತಾವನೆ ಇಕ್ಕಿ ಮೀಟಿಂಗಲ್ಲಿ ಇಕ್ಕಿ ಪಾಸ್ ಮಾಡಿ ಸುಮಾರು 5 ಲಕ್ಷ ರೂಪಾಯಿ ಅವು ರಿಟೈರ್ಮೆಂಟ್ ಕಾಸು ಒಂದು 5 ಜನಕ್ಕೆ ಅವು ಕೂಡ ಕೊಡಿಸಿದ್ದೀನಿ. ಈ ಒಂದು ನಮ್ಮ ಸದಸ್ಯರ ನಿಧಿಯಿಂದ ಮಾಡ್ತಕ್ಕಂಥ ಈ ಕೆಲಸ, ಇದಕ್ಕೆ ಏನು ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಅಂದಾಗ ಕೆಲವು ಕಡೆಗೆ ಲೈಟ್ಗಳ ಅಗತ್ಯ ಇದೆ ಅಂಥೇಳಿ ಕೇಳಿದರು. ಇದು ಭಾಳ ಒಳ್ಳೆಯ ಜಾಗದಲ್ಲಿ ಹಾಕಿದ್ದಾರೆ, ಚೆನ್ನಾಗಿ ಹೊಡಿತದ ಲೈಟು. ಅದರಿಂದ ಸುಮ್ಮನೆ ಯಾವುದೋ 4 ಚೇರ್ ಕೊಟ್ಟರೆ ಅಲ್ಲೆಲ್ಲೋ ಯಾವತ್ತೋ ಒಂದು ದಿವಸ ಬಂದಲ್ಲಿ ಕೂತ್ಕೊಂತೀರ, ಅದು ಬಿಸಾಕಿಬಿಡ್ತೀರ, ಮುಗ್ದೈತಾ. ಇದು ಪ್ರತಿ ದಿವಸ 1 ವರ್ಷ ಅವನದೇ ಗ್ಯಾರಂಟಿ ಇದೆ. 1 ವರ್ಷ ಲೈಟ್ ಆಗಲಿ ಏನೇ ರಿಪೇರಿ ಬರಲಿ ಅವ್ನ ಗ್ಯಾರಂಟಿ ಇದೆ. 1 ವರ್ಷ ಆದಮೇಲೆ ಪಂಚಾಯತಿಯವ್ರು ಮಾಡಿಸ್ಕೊಬೇಕು. ಆ ಥರ ಹೇಳಿ 14 ಲೈಟ್ಗಳನ್ನು ಹಾಕಿಸಿದೆ. ಸುಮಾರು 2.5 ಲಕ್ಷಕ್ಕಂಟ ಇವುದು ಕೊಟೇಶನ್ ಕೊಟ್ಟರು. ನಾವು ಎಲ್ಲವನ್ನೂ ತಿರಸ್ಕರಿಸಿ, ನೀನು 2.5 ಲಕ್ಷದಲ್ಲೂ ಕೊಡಬಾರ್ದು, ನಮಗೇನು ನೋಡಪ್ಪ, ಒಂದು ಹೂವು ಕಾಸು ಕೂಡ ಕೊಡಬೇಡ ನೀನು, ಕಡೆ ಅಂತೇಳಿ ಎಲ್ಲ ಮಾಡಿ ಬರೀ 84,000 ರೂಪಾಯಿಗೆ ಒಂದು ಲೈಟನ್ನು ಹಾಕ್ಸಿದ್ದೀವಿ. ಇದೇ ಲೈಟನ್ನು 1.5 ಲಕ್ಷದ ಗಂಟ ಹಾಕ್ಯವ್ರೆ. ನಾವು ಅಷ್ಟೆಲ್ಲ ಕಂಟ್ರೋಲ್ ಮಾಡಿ 14 ಲೈಟ್ಗಳು ಹಾಕ್ಸಿದ್ದೀನಿ. ಜಗನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ವಾಟರ್ ಪ್ಲಾಂಟ್ ಆಗಿದೆ. ಹುಣಸೆಗಟ್ಟೆಪಾಳ್ಯ ಚೌಡಸಂದ್ರದಲ್ಲಿ ಫರ್ನಿಚರ್ಸ್ ಕೊಡಿಸಿದ್ದೀವಿ. ಇನ್ನೂ ಏನೇನು ಯಾವ್ಯಾವ ಒಂದೊಂದು ಸಂಘಕ್ಕೆ ಈ ಥರ ಕೊಡ್ತಾಯಿದ್ದೀವಿ. ಏನೇನು ಅವರಿಗೆ ಸೋಲಾರ್ ಕೆಲವ್ರು ಕೇಳ್ಕೊಂಡವ್ರೆ, ಮುಂದಿನ ದಿನಗಳಲ್ಲಿ ಕೆಲವರು ನಮಗೆ ಫರ್ನಿಚರೇ ಕೇಳ್ಕೊಂಡವ್ರೆ, ಅವ್ರಿಗೆ ವಾಟರ್ ಪ್ಲಾಂಟ್ ಕೇಳ್ಕೊಂಡವ್ರೆ. ಅವೆಲ್ಲ ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ಏನಪ್ಪ ಅಂದರೆ, ರೈತರ ದುಡ್ಡು ಕಟಾವು ಮಾಡಿದಿರೆ ನಾವು ಇಷ್ಟೊಂದು ಲಾಭವನ್ನು ತಂದುವಲ್ಲ. ಸುಮಾರು 6 ವರ್ಷಗಳಿಂದನೂ ಲಾಸಲ್ಲೇ ತಂದು ಮ್ಯಾಟ್ ಕೊಟ್ಟಿಲ್ಲ, ನಿಮಗೆ ಮಿಷಿನ್ ಕೊಟ್ಟಿಲ್ಲ. ಕೊಟ್ಟವ್ರ ಮ್ಯಾಟ್ ಕೊಟ್ಟಿಲ್ಲ, ಮಿಷಿನ್ ಕೂಡ ಮೇವು ಕಸ ಮಿಷಿನ್ ಕೊಟ್ಟಿಲ್ಲ.
ಹಾಲು ಕರೆಯೋ ಮಿಷಿನ್ ಕೊಟ್ಟಿಲ್ಲ, ಎಲ್ಲನೂ ಬುಕ್ ಮಾಡಿದ್ದೀವಿ ಈಗ. ಏಪ್ರಿಲ್ ಆದಮೇಲೆ ಎಲ್ಲ ಬಂದು ನಿಮ್ಮ ಮನೆಗೆ ಸೇರ್ತವೆ. ಮ್ಯಾಟ್ಗಳು 1 ಲಕ್ಷ ಮ್ಯಾಟ್ರು ಬಂದಿದೆ. ಅದು ಕೊಡೋಕೆ ಹೋದ್ರೆ ಸುಮ್ಮನೆ ಗೊಂದಲ ಆತ ಅಂತ 1 ಲಕ್ಷ ಬರಲಿ ಅಂತೇಳಿ ಹಂಗೆ ಇಟ್ಕೊಂಡಿದ್ದೀವಿ. ಬಂದ ತಕ್ಷಣ ಪೂರ್ತಿ ಎಲ್ಲರೂ ಕೊಡ್ತೀವಿ. ಮ್ಯಾಟ್ ಕೂಡ ಅಷ್ಟೇ, ಹಿಂದೆ ಈಗ 5-6 ವರ್ಷಗಳ ಮುಂಚೆ ತಗೊಂಡಿದ್ರಲ್ಲ, ಅದಕ್ಕೆ 140 ರೂಪಾಯಿ ರೇಟ್ ಕಡಿಮೆ ಮಾಡಿ ತಗೊಂಡಿರೋದು. ಕೊಟೇಶನ್ಗಳಲ್ಲಿ ಯಾವುದೂ ಮುಲಾಜಿಲ್ದರೆ ರೇಟ್ ಕಡಿಮೆ ಮಾಡ್ತಕ್ಕಂಥದ್ದು. ಅದರಿಂದ ರೈತರೇ ಈ ಸಂಸ್ಥೆಗೆ ಮಹಾಪ್ರಭುಗಳು. ಅದರಿಂದ ರೈತರು ಕೂಡ, ನೀವು ಕೂಡ ಅಷ್ಟೇ, ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭದಾಯಕವಾದ್ದೇನೆ. ಚೈನಾಲೆಲ್ಲ ಹೋದರೆ ಈಗ ಈ ರೋಡ್ಗೆ ಹೋಗಿದ್ದು ಅವ್ರು ಬರೀ 36 ರೂಪಾಯಿಗೆ ಹಾಕ್ತಾರೆ, ಸರ್ಕಾರದ ದುಡ್ಡು ಕೊಡೋಲ್ಲ. ಅದು ಹೆಂಗೆ ಬದುಕಿಯವ್ರು ಅಂತಲೇ ಗೊತ್ತಿಲ್ಲ. ಆ ಮಿಲ್ಕಿ ಮಿಸ್ಟ್ ಅಂತಕ್ಕಂಥವನು ಸುಮಾರು ಕೋಟಿ ರೂಪಾಯಿಗಳು ಲಾಭದಲ್ಲಿ ಮಾಡಿಕೊಂಡು ಪ್ರೈವೇಟ್. ಅದು ನಿಮಗೆ ಇವತ್ತಿನ ದಿವಸ ಇದು ಸೇರಿ 1 ರೂಪಾಯಿ ಸೇರಿ 37 ರೂಪಾಯಿ ಹತ್ತತ್ರ ಬರುತ್ತೆ. 37 + 5 ಸೇರಿಸ್ಕಡಿ ಅಲ್ವಾ, ಸಾಕ್ಬೋದು. ನಾವು ಒಂದು ಸೇವೆ ಕೂಡ, ಗೋವನ್ನು ಸಾಕ್ತೀವಲ್ಲ, ಅದು ಒಂದು ಸೇವೆ ಕೂಡ ಆಗ್ತದೆ. ಯುವಕರು ಮುಂದೆ ಬರಬೇಕು. ಕೇವಲ 3% ಬಡ್ಡಿ ವಾರ್ಷಿಕ, 1 ವರ್ಷಕ್ಕೆಲ್ಲ 3% ಬಡ್ಡಿ ದರದಲ್ಲಿ 3 ರಿಂದ 15 ಲಕ್ಷದವರೆಗೂ ಸಾಲ ಸಿಗ್ತದೆ. ಸ್ವಲ್ಪ ಏನಾದರೂ ಕೊಲಾಟ್ ಕೊಡಬೇಕು, ಅರ್ಥ ಆಯ್ತಾ? ಆ ಥರ ಇರೋರು ಯಾರಾದರೂ ಮುಂದೆ ಬನ್ನಿ. ಗ್ರಾಮೀಣ ಪ್ರದೇಶದಲ್ಲಿ ಕುರಿಯನ್ ಅಂತಕ್ಕಂಥ ಮಹಾನ್ ವ್ಯಕ್ತಿ ಈ ಒಂದು ಸಂಸ್ಥೆಯನ್ನು ಮಾಡಿದ್ರು. ಮೊನ್ನೆ ಯಾರೋ ಜನರಲ್ ಬಾಡಿ ಬಂದಾಗ ಇಲ್ಲೊಬ್ಬರು ನಮ್ಮ ಹೆಣ್ಮಕ್ಳು ಯಾರೋ ಒಂದು ಪ್ರಶ್ನೆ ಎತ್ತಿರು, ಏನು ನಿಮ್ಮಿಂದ ನಮಗೆ ಅಂತ. ನಿನ್ನ ಹಾಲು ತಂದು ಇಲ್ಲಿ ಹಾಕ್ಬಿಡ್ತೀಯ, ಬೆಳಿಗ್ಗೆ ಹೊರಟೋತೀಯ, ಎಲ್ಲಿಗೋತೀಯೋ ಗೊತ್ತಿಲ್ಲ. 15 ದಿವಸಕ್ಕೆ ನಿನ್ನ ದುಡ್ಡು ಅಂತ ಯಾರು ಕಂಡು ಕೊಡ್ತಾರೆ? ಯಾರು ಈ ತೋಟಿ ಕೆಲಸ ಮಾಡೋದು ಅಂದೆ, ಯಾರು ಮಾತಾಡಲಿಲ್ಲ. ಇದೇ ಊರಾಗೆ. ಹಂಗೆ ಅವನು ಮಹಾನ್ ಪುಣ್ಯಾತ್ಮ ಈ ಒಂದು ಸಂಸ್ಥೆಯನ್ನು ಮಾಡಿ ಈ ಲೆವೆಲಿಗೆ ತಂದಿಕ್ಕಿಯವನೇ ಅಂದರೆ ಅದಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡಿ ಇನ್ನೂ ಲಾಭದಾಯಕವಾಗೋಕ್ಕೆ ನಾವು ಇನ್ನೂ 1-2 ರೂಪಾಯಿ ನೆಕ್ಸ್ಟ್ ಇಯರು 2 ರೂಪೀಸ್ ಆದರೂ ಕೊಡಲೇಬೇಕು ರೈತರಿಗೆ ಅಂತಕ್ಕಂಥ ಒಂದು ಇರಾದೆಯನ್ನು ಇಟ್ಕೊಂಡಿದ್ದೀವಿ. ಸರ್ಕಾರಗಳು ಏನಾದರೂ ಗಲಾಟೆಗಳು ಮಾಡಿ ಸರ್ಕಾರ ಜಾಸ್ತಿ ಮಾಡಿ ಅದೂ ಬರ್ತದೆ. ಅದೇ ನೀವು ಸಾಕಬೇಕು. ಸ್ಟೆಪ್ ಲೋನ್ಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ 14 ಜನಕ್ಕೆ. ಎಷ್ಟು ಜನಕ್ಕೆ ರೀ? 40,000 ರೂಪಾಯಿ ಸೂಪರ್ವೈಸ್ರೇ ಅವ್ರಿಗೆ ಕೂಡ ಕೊಟ್ಟಿದ್ದೀವಿ. 14 ಜನಕ್ಕೆ 46,000 ರೂಪಾಯಿ 14 ಜನಕ್ಕೆ ಅದು ಕೂಡ ಕೊಡಿಸಿದ್ದೀವಿ. ಬಡ್ಡಿ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅರ್ಥ ಆಯ್ತಾ? ತೀರ್ಸ್ಕೊಂಡು ಹೋಗ್ಬಿಟ್ರೆ ಪುನಃ ಕೊಡ್ತಾರೆ. 40 ಜನ ಸದಸ್ಯರಿಗೆ ಅಷ್ಟೊಂದು ತಿರುಗಿ ವಾಪಸ್ ಕೊಡ್ತಾರೆ. ಅದೇನು ಇದು ಮಾಡಲ್ಲ. ಎಲ್ಲ ಮಾಡಿದ್ದೀವಿ, ಟೂರ್ ಮಾಡಿಸಿದ್ದೀವಿ. ಇನ್ನೂ ಅನೇಕ ಸವಲತ್ತುಗಳಿವೆ, ಕೇಳಿ ಮಾಡಿ.